ವೆಲ್ಕಮ್ ಟು ರಮೇಶ್ ಹನುಮಾಪುರ್ ಯೂಟ್ಯೂಬ್ ಚಾನಲ್ಗೆ. ಸೊ ಯಾಕಪ್ಪ ಈ ವಿಡಿಯೋ ಮಾಡಕತ್ತಾನಂದ್ರೆ, ನಾ ಒಂದು ವಿಡಿಯೋ ಹಾಕಿ ನೋಡ್ರಿ ಇನ್ಸ್ಟಾಗ್ರಾಮ್ದಾಗ. ಇನ್ನು ಪ್ರತಿನಿತ್ಯ ರಮೇಶ್ ಹನುಮಾಪುರ್ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಬರ್ತಾವತ್ತಂದ ಅದಕ್ಕೆ ಕಮೆಂಟ್ ಹಾಕ್ಯಾರ್ರಿ ಮಾಧು ಮಜ್ಗೆ ಅನ್ನೋರ. ಏನಪ್ಪ ಕಮೆಂಟ್ ಹಾಕ್ಯಾರಂದ್ರೆ, ನಮ್ಮ ಊರಿನಲ್ಲಿರೋ ಸಮಸ್ಯೆ ಬಗ್ಗೆ ವಿಡಿಯೋ ಮಾಡ್ರಿ ತಂದು ಹಾಕ್ಯಾರ ನೋಡ್ರಿ. ಸೊ ನಮ್ಮ ಊರಿನಲ್ಲಿ ಸಮಸ್ಯೆ ಏನಾಗ್ಯಾವು, ಮುಂದೆ ಏನು ಆಗ್ತಾವು ಅಥವಾ ಹಿಂದೆ ಆದ್ದು ಎಲ್ಲ ಈ ಥರ ವಿಡಿಯೋ ಮಾಡತ್ತಂದು ಅಂದಾರ ನೋಡ್ರಿ. ನಾನು ಆ ಥರ ವಿಡಿಯೋ ಮಾಡಬೇಕಂದ ಮಾಡತ್ತಂದು ನೋಡ್ರಿ. ಹಿಂದೆ ನಮ್ಮೂರ ಹೆಂಗಿತ್ತಂದ್ರೆ ಈಗ ನಮ್ಮೂರ ಹಂಗಿಲ್ಲ. ಯಾಕಂದ್ರೆ ಜನ ಭಾಳ ಚೇಂಜ್ ಆಗ್ಯಾರ ನೋಡ್ರಿ. ಹಿಂದೆ ಒಬ್ಬರಿಗೆ ಚೂಟ್ರ ಮತ್ತೊಬ್ಬರಿಗೆ ರಗತ್ತು ಬರ್ತೈತೆ ನೋಡ್ರಿ. ಆದರೆ ಈಗ ಹಂಗಿಲ್ಲ. ಒಬ್ಬ ಮುಂದೆ ಹೊಂಟ್ರ ಪಟ್ನ ಕಾಲು ಜಗ್ಗಿ ಹಿಂದೆ ತಳಗೆ ಹೋಗೋದ, ಡೊಬ್ನ್ಯಾಗ ಕಾಲು ಕೊಟ್ಟ ನಿಲ್ಲವ್ರ ಜಾಸ್ತಿ ಅದಾರ ರೀ. ಇದು ಖರೆ ಇತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ಮತ್ತು ಈ ನಮ್ಮೂರಾಗ ಊರ ಹೆಸರು ತೊಗೊಳಂಗಿಲ್ಲ, ನೀವು ತಿಳ್ಕೊರಿ. ವಿಡಿಯೋ ನೋಡಾರ ನಮ್ಮೂರಂದ್ರೆ ನೀವು ತಿಳ್ಕೊರಿ. ನಮ್ಮೂರಾಗ ಓಣಿಗಳು ಅತ್ತಾರ ನೋಡ್ರಿ. ಕೆಲವೊಂದು ಕಡೆ ಸೀಟಾಗದ ಗಲ್ಲಿ ಅತ್ತಾರು. ಆಮೇಲೆ ಈ ಕಡೆ ನಮ್ಮ ಕಡೆ ಓಣಿ ಅತ್ತಾರು. ಓಣಿಗೋ ಒಳಗೆ ತಿಂಡಿ ಭಾಳ ಅದಾವೆ ನೋಡ್ರಿ. ನಮ್ಮಲ್ಲಿ ನಮ್ಮ ಊರಾಗ ಯಾವ ಥರ ತಿಂಡಿ ಅಂದ್ರೆ, ಏನೋ ಸಣ್ಣ ಪುಟ್ಟ ಜಗಳಕ್ಕಾಗಲಿ ಕಾಲಿಗೆ ಅದ್ರಕೊಂಡು ಜಗಳಕ್ಕೆ ಬರೋದು. ಆಮೇಲೆ ಎಲ್ಲರೂ ಕೂಡಿ ಒಂದಾಗಿ ಒಬ್ಬರದ್ದು ಯಾರ್ದಾದ್ರೂ ಒಂದು ಮನೆಯೇ ಅದನ್ನು ಸೆಪ್ರೇಟಾಗಿಡೋದು. ಅವ್ರ ಜೊತೆ ದಿನ ಮುಂಜಾನೆ ಜಗಳ ಈ ಥರಾಗ ಬಂದೈತೆ ನೋಡ್ರಿ. ಬರೀ ಜಗಳ ಅಂತಂದು ಜಗಳಕ್ಕೆ ನಿಲ್ತಾರೆ ನೋಡ್ರಿ. ಯಾಕಂದ್ರೆ ಈಗ ಕಲಿಯುಗ ಹಂಗೆ ನಡೆದತ್ರಿ. ನಮ್ಮ ಊರಾಗ ಇದನ್ನು ನಡೆದತ್ತೆ ನೋಡ್ರಿ. ಈಗ ಸದ್ಯದಾಗ ಸ್ಟಾರ್ಟಿಂಗ್ ಅಂದ್ರೆ ಏನಪ್ಪ ಅಂದ್ರೆ, ಏನಾರು ಒಂದು ಚಿಕ್ಕ ವಿಷಯಕ್ಕೂ ಕೂಡ ಅದನ್ನು ಜಗಳ ದೊಡ್ಡದು ಮಾಡೋದು, ಅದು ಬಡದಾಟಕ್ಕೆ ಕೂಡ ಆಗ್ಬೋದು. ಆ ರೀತಿ ಒಂದು ಜಗಳ ಮಾಡೋದು. ಮತ್ತು ಇಲ್ಲಿ ಫಾಲ್ತು ಜಗಳ, ಬರೇ ಫಾಲ್ತು ಜಗಳ ನೋಡ್ರಿ. ಯಾಕಂದ್ರೆ ಒಂದು 4 ಮಂದಿ ಕೂಡ್ರಿ ಅಂದ್ರೆ ಒಬ್ಬನ ಬಗ್ಗೆ ಮಾತಾಡತ್ತಿರ್ತಾರೆ ಅವರು. ಇದ್ದವ ಏನೋ ಒಂದು ಕೆಲಸ ಬಿಜಿ ಇರ್ತಾನೋ, ಏನಾರೋ ಒಂದು ಕೆಲಸ ಮಾಡತ್ತಿರ್ತಾನೋ, ಆದ್ರೆ ಅವನ ಬಗ್ಗೆ ಮಾತಾಡೋದು ಹಿಂದೆ 4 ಜನ ಕೂತ್ರಂದ್ರೆ ಒಬ್ಬನ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಮಾತಾಡೋದು ಚಾಲೋ ರೀ ನಮ್ಮೂರ ಕಡೆ. ಸೊ ನಮ್ಮೂರಾಗ ಕೆಲವೊಂದಿಷ್ಟು ವ್ಯಕ್ತಿಗಳು ಅದಾರ ನೋಡ್ರಿ. ಯಾಕಂದ್ರೆ ಊರಾಗದ ಸ್ವಲ್ಪ ಊರಪ್ಪೇರ ಎಲ್ಲ ಒಡ್ಲಿಕ್ಕಾಗಿರ್ಬೋದು. ಆಮೇಲೆ ಊರಿಗೆ ಏನಾದರೂ ಒಂದು ಅಭಿವೃದ್ಧಿ ತರೋದಾಗಿರ್ಬೋದು. ಆಮೇಲೆ ಊರಿನಲ್ಲಿ ಏನಾದರೂ ಒಂದು ಹೊಸ ಕೆಲಸ ಆಗಿರ್ಬೋದು. ಇವತ್ತನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಒಳಗೊಬ್ಬೊಬ್ಬರು ಅದಾರ ನೋಡ್ರಿ. ನಮ್ಮೂರಾಗ ಇಂಡೈರೆಕ್ಟಾಗಿ ಯಾರ್ದು ಕೂಡ ಹೆಸರು ತಗೋಂಗಿಲ್ಲ ನೋಡ್ರಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಅವರ ಹೆಸರು ತೊಗೊಂಡ್ರೆ ನಮ್ಮ ವಿಡಿಯೋ ಮಾಡೋರ ಮ್ಯಾಗ ಕಂಪ್ಲೇಂಟ್ ಕೊಡೋ ಪರ್ಮಿಷನ್ ಐತೆ ನೋಡ್ರಿ. ಅದ್ರ ಸಲುವಾಗಿ ಹೆಸರು ತೊಗೊಳಂಗಿಲ್ಲ ಯಾರು. ನೀವಾದರೂ ಕೂಡ ಯಾರು ವಿಡಿಯೋ ಮಾಡೋರು ಇದ್ರಿ ಅಂದ್ರೆ ನಿಮ್ಮ ಊರಿನ ಸಮಸ್ಯೆ ಬಗ್ಗೆ ಸೊ ಯಾರ್ದು ಕೂಡ ಇಂಡೈರೆಕ್ಟಾಗಿ ಹೆಸರು ತೊಗೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಯಾಕಂದ್ರೆ ಹೆಸರು ತೊಗೊಂಡ್ರೆ ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡೋ ಪರ್ಮಿಷನ್ ಐತೆ ನೋಡ್ರಿ. ಸರ್ಕಾರದವ್ರ ಪರ್ಮಿಷನ್ ಇಟ್ಟಾರ್ರಿ. ಅದರ ಸಲುವಾಗಿ ಯಾರ್ದು ಕೂಡ ಹೆಸರು ತಗೊಬೇಡ್ರಿ. ನೀವು ಸುಮ್ಮನೆ ಹಾಗೆ ವಿಡಿಯೋ ಮಾಡಿ ಜನ ತಿಳ್ಕೊತಾರೋ. ಇನ್ನು ನಮ್ಮೂರಾಗ ಸಮಸ್ಯೆ ಭಾಳ ಅದಾವು. ಒಂದೊಂದಾಗಿ ಸಮಸ್ಯೆ ಹೊರಗೆ ತರಬೇಕನ್ನೋ ಒಂದು ಆಸೆ ಐತೆ ನೋಡ್ರಿ. ಯಾಕಂದ್ರೆ ವಿಡಿಯೋ ಕಮೆಂಟ್ ಹಾಕಿದ್ರಿ ಇನ್ಸ್ಟಾಗ್ರಾಮ್ದಾಗ ಮಾದೇವ್ ಮಜ್ಗೆ ತಂದ, ನಮ್ಮ ಊರಿನಲ್ಲಿ ಸಮಸ್ಯೆ ಏನದಾವ ಅದ್ರ ಬಗ್ಗೆ ವಿಡಿಯೋ ಮಾಡು, ಆಗ ನೀನು ವಿಡಿಯೋ ಓಡ್ತಾವು, ಜನ ಇಷ್ಟಪಡ್ತಾರೋ, ಜನ ನೋಡ್ತಾ ಇರ್ತಂದ. ಅದ್ರ ಸಲುವಾಗಿ ನಾವು ಏನೈತಿ ಘಟನೆ ಏನಿಲ್ಲ ಎಂಬುದು ಇದ್ದಂಗೆ ವಿಡಿಯೋ ಮಾಡ್ಬೇಕನ್ನೋ ಒಂದು ಐಡಿಯಾ ಬಂದೈತೆ ನೋಡ್ರಿ. ಅದ್ರ ಸಲುವಾಗಿ ನಮ್ಮ ಊರಿನಾಗ ಏನೇ ಒಂದು ಸಮಸ್ಯೆ ಇರಲಿ ಅಥವಾ ಏನೇ ಇರಲಿ ಸೊ ಆ ಥರ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅನ್ಕೊಳ್ಳತ್ತ ನೋಡ್ರಿ. ಸೊ ನಮ್ಮೂರ ಹಿಂದೆ ಹಂಗಿತ್ತು, ಈಗ ಹೆಂಗೈತಿ, ಸ್ವಲ್ಪ ಫರಕ್ ಆಗೈತೇನಿಲ್ಲ ಎಂಬುದು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಮ ಊರಿನವ್ರು ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ನಿಮಗೇನು ಹೇಳಕತ್ತಂಗಿಲ್ಲ. ಯಾಕಂದ್ರೆ ಈ ವಿಡಿಯೋ ಮಾಡಿದ್ದು ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆದ್ರೆ ಆಯಿತು, ಊರಿನಲ್ಲಿ ಏನು ತಪ್ಪದಾವು ಏನಿಲ್ಲ, ಊರಿನ ಬಗ್ಗೆ ಆಗಿರ್ಬೋದು ಅಥವಾ ಈ ಥರ ವಿಡಿಯೋ ಮಾಡತ್ತ ಅಂದ್ರೆ ಕಮೆಂಟ್ದಾಗ ಹಾಕ್ರಿ. ನಾ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ ರೀ. ನಾವು ಅವಾಗ ಮೊದಲ ಸಾಲಿ ಕಲ್ತಂಥ ಟೈಮ ಬೇರೆ, ಈಗ ಟೈಮ ಬೇರೆ. ಯಾಕಂದ್ರೆ ಅವಾಗ ನಾವು ಶಾಲೆ ಕಲಿಯೋದು ನಮಗೆ ಕಲಿಸಿದಂಥ ಗುರುಗಳು ತುಂಬ ಅಂದ್ರೆ ತುಂಬ ಒಳ್ಳೆಯವರು ಇದ್ರಿ. ಈಗಿನವ್ರು ಏನು ಕೆಟ್ಟವ್ರು ಅಂತ ನಾ ಹೇಳಕತ್ತಿಲ್ಲ. ಯಾಕಂದ್ರೆ ನಾವು ಕಲ್ತಂಥ ಒಂದು ನೆನಪು ಹೇಳತ್ತಾನ ನೋಡ್ರಿ. ಯಾಕಂದ್ರೆ
ನಮ್ಗೆ ಕಲಿಸಿದಂಥ ಯೋಗೇಶ್ ಸರ್ ಆಗಿರ್ಬೋದು, ಆಮೇಲೆ ಚವ್ಹಾಣ್ ಸರು, ಹರಿವ್ಯಾ ಸರು, ಆಮೇಲೆ ಇನ್ನೂ ನೆಮೋಡ್ ಸರು ಅವಾಗ ಫಸ್ಟ್ ಹೆಡ್ ಮಾಸ್ತರ್ ಇದ್ದರು. ಇನ್ನೂ ಹಲವಾರು ಥರ ಸರ್ ಮಾಸ್ತರ್ಗಳು ರಗಡ್ ಬಂದಿದ್ದಾರೆ ರೀ. ಸೊ ನಾವು ಕಲಿತಂಥ ನೆನಪು ಇನ್ನೂವರೆಗೂ ಇರುತ್ತೆ, ಇನ್ನೂವರೆಗೂ ಇರುತ್ತೆ, ಸಾಯೋವರೆಗೂ ಕೂಡ ಇರುತ್ತೆ. ಈಗಲೂ ಕೂಡ ಇದೆ ನಾವು ಕಲಿತಂಥ ನೆನಪು. ಯಾಕಂದ್ರೆ ಆ ಒಂದು ಸಣ್ಣ ವಯಸ್ಸಿನಾಗ ಸಾಲಿ ಕಲ್ತಿದ ದೋಸ್ತರಿಂಬಲ್ ತಿರುಗಾಡಿದಾಗಿರ್ಬೋದು, ಅಥವಾ ಅವ್ರಿಂಬಲ್ ಆಟ ಆಡಿದಾಗಿರ್ಬೋದು. ನಾವು ಶಾಲೆ ತೆಪ್ಪಿಸಿದಾಗ ನಮ್ಮನ್ನು ಹಿಡ್ಕೊಂಡು ಹೋಗ್ಬೇಕಂತಂದ 4 ಜನ ಬರ್ತೀರಿ ನೋಡ್ರಿ, 5 ಜನ ಬರ್ತಿರು. ಒಬ್ಬ ಕಾಲಿಗೆ, 2 ಮಂದಿ ಅಚ್ಚಿಕಿಚ್ಚಿ ಕಾಲಿಗೆ, 2 ಮಂದಿ ಕೈಗೆ, ಒಬ್ಬ ಬರೀ ಬ್ಯಾಗ್ ಹಾಕೋಲಕ್ಕೆ ಒಬ್ಬ ಎಕ್ಸ್ಟ್ರಾ ಇರ್ತೈತೆ ನೋಡ್ರಿ. ಆ ಟೈಮ್ದಾಗ ನಾವು ಬ್ಯಾಗ ಗೀಗ ಏನು ಹಾಕೋತಿಲಾಗಿದ್ದು, ಬರೀ ವೈರ್ ಪಿಸಿವಿ ಆಗಿರ್ಬೋದು, ಅಥವಾ ಈ ಗೊಂಜಾ ಬೀಂಜನು ಪಾಕಿಟ